ಹಾಯ್ ಗೈಸ್, ಇವತ್ತು ಸಂಡೇ 11 o'clock ವಿಡಿಯೋ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀವಿ ಇಬ್ಬರು, ನಾನು ನನ್ನ ಮಗಳು. ಸಂಡೇ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿರುತ್ತಲ್ವ, ಎಣ್ಣೆ ಹಚ್ಕೊಂಡು ನಿಧಾನಕ್ಕೆ ಸ್ನಾನ ಮಾಡ್ಬೋದು, ರಿಲ್ಯಾಕ್ಸ್ ಮಾಡಿಕೊಂಡು, ಮತ್ತು ತಲೆನೂ ನೀಟಾಗಿ ಒಣಗಿಸ್ಕೋಬೋದು. ಸೊ ಮಂಡೇ ಟು ಫ್ರೈಡೇ ಹಚ್ಕೊಂಡ್ರೆ ಅಷ್ಟೊಂದು ಟೈಮ್ ಸಿಗೋಲ್ಲ ನಮಗೆ. ಬೇಗ ಸ್ನಾನ ಮಾಡಿಬಿಡ್ಬೇಕು, ಮತ್ತು ಅವಳು ಸ್ಕೂಲಿಗೆ ಹೋಗಬೇಕಾಗಿರುತ್ತೆ, ತಲೆ ಒಣಗಲ್ಲ, ಶೀತ ಕೋಲ್ಡು ಆಗುತ್ತೆ ಅಂತ ಅಷ್ಟು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಸಂಡೇಸೇ ಹಚ್ಕೊಳ್ಳೋದು ಆಲ್ಮೋಸ್ಟು. ಸೊ ಇವತ್ತು ಹಚ್ಕೊಂಡಿದ್ದೀವಿ. ಮತ್ತು ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನಡೀತಿದೆಯಲ್ಲ, ಸ್ವಲ್ಪ ಆರ್ಡ್ರ್ ಮಾಡಿದ್ವಿ. ನೆನ್ನೆನೇ ಆರ್ಡ್ರ್ ಮಾಡಿದ್ದು, ಆಲ್ರೆಡಿ 2 ಪಾರ್ಸೆಲ್ ಬಂದುಬಿಟ್ಟಿದೆ. ಸೊ ಇವತ್ತು ಚೆಕ್ ಮಾಡೋಣ ಏನೇನು ಬಂದಿದೆ ಅಂತ ತೋರಿಸ್ತೀನಿ. ಇನ್ನೊಂದಷ್ಟು ಬರೋದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಷ್ಟು ಒಟ್ಟಿಗೆ ಸೇರಿಸ್ಕೊಂಡು ಮತ್ತೆ ಓಪನ್ ಮಾಡೋಣ ಅದನ್ನು. ಓಕೆ, ಫ್ರೆಶ್ ಅಪ್ ಆಗಿ ಸಿಗೋಣ. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ಆಯಿತು, ಫ್ರೆಶ್ ಅಪ್ ಆಗಿದೆ, ಊಟ ಎಲ್ಲ ಆಯಿತು. ಮಧ್ಯಾಹ್ನದ ಊಟನ ಮುಗಿಸ್ಕೊಂಡ್ವಿ. ಆಲ್ಮೋಸ್ಟ್ 2 o'clock ಆಗಿದೆ ಇವಾಗ. ಸೊ ಹೇಳಿದ್ನಲ್ಲ, ಅಮೆಝಾನ್ ಪಾರ್ಸೆಲ್ಸ್ ಬಂದಿದೆ ಅಂತ. ಚೆಕ್ ಮಾಡೋಣ ಅದರಲ್ಲಿ ಏನೇನಿದೆ ಅಂತ. ನನ್ನ ಮಗಳು ಓಪನ್ ಮಾಡಬೇಕಂತೆ. ಅವಳು ತುಂಬ ವೆಯ್ಟ್ ಮಾಡ್ತಿದ್ದಾಳೆ, ಬಂದಾಗಿಂದನೂ ನಾನು ಓಪನ್ ಮಾಡ್ತೀನಿ ಅಂತ. ಓಪನ್ ಮಾಡ್ಕೊ ನೋಡಿ ಅಂತೆ. ವಾಚ್ ಆರ್ಡರ್ ಮಾಡಿದ್ವಿ ನನ್ನ ಹಸ್ಬೆಂಡ್ಗೆ. ಆ್ಯಕ್ಚುಲಿ ಅವ್ರಿಗೆ ಇದಿಷ್ಟ ಆಯಿತು ಅಂತ ಹೇಳಿಬಿಟ್ಟು ಅವ್ರು ಆರ್ಡ್ರ್ ಮಾಡಿದರು. ಸೊ ಇವತ್ತು ಬಂದಿದೆ ಅದು. ಸೊ ಹಾಗಾಗಿ ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನನ್ನ ಮಗಳು ವೆಯ್ಟ್ ಮಾಡ್ತಾ ಇದ್ಲು ನಿನ್ನೆಯಿಂದ. ಆ್ಯಕ್ಚುಲಿ ಅಲ್ಲ ಗುಬ್ಬಿ, ಆ್ಯಕ್ಚುಲಿ ಅವಳ ಹೆಸರು ನಿಸರ್ಗ ಅಂತ. ನಾವು ಮನೆಯಲ್ಲಿ ಗುಬ್ಬಿ ಅಂತ ಕರಿತೀವಿ, ಪೆಟ್ ನೇಮು. ಸೊ ಹಾಗಾಗಿ ಗುಬ್ಬಿ ಗುಬ್ಬಿ ಅನ್ನೋದು. ನಿನ್ನ ಹೆಸರೇನಮ್ಮ? ಗುಬ್ಬಿನ ನಿಸರ್ಗನ? ಗುಬ್ಬಿ ನಿಸರ್ಗ ಎರಡೂ. ಓಕೆ, ಇನ್ನೊಂದಿದೆ, ನೋಡೋಣ ಬನ್ನಿ. ಇದು ಫುಲ್ಲು ಬಿಚ್ಚಿ ನೋಡೋಣ. ಪಪ್ಪ ಬಂದು ಬಿಚ್ಚಲಾ? ಫುಲ್ ಬಿಚ್ಚೋಣ. ಬಾಕ್ಸ್ ಫುಲ್ಲು ನಾವು ನೋಡ್ಬೇಕಲ್ವಾ ವಾಚ್ ಯಾವ ಥರ ಐತಂತ. ಬ್ಲ್ಯಾಕ್ ಕಲರ್. ಕಾಲೆಲ್ಲ ಮಾಡ್ಬೋದು ಇದರಲ್ಲಿ. ಎಲ್ಲ ಮಾಡ್ಬೋದು. ಒಂದ್ಸತಿ ಮಾಡಿ ತೋರಿಸೋ ಪಪ್ಪಂಗೆ. ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಮಗನೇ? ಅಮ್ಮ ಒಂದ್ಸತಿ ಕಾಲ್ ಮಾಡಿ ತೋರಿಸೋ ಪಪ್ಪಂಗೆ. ಆಮೇಲೆ ಮಾಡೋಣ. ಓಕೆ, ನನಗೆ ಇಟ್ಟಿರೋಣ. ನನ್ನ ಹಸ್ಬೆಂಡ್ ಬಂದು ಆನ್ ಮಾಡೋದು ಅದೆಲ್ಲ ನೋಡ್ಕೊಳ್ತಾರೆ. ನಮ್ಗೆ ಅವೆಲ್ಲ ಗೊತ್ತಾಗಲ್ಲ. ಅವರೇ ಅದೆಲ್ಲ ಸೆಟ್ ಮಾಡೋದು, ಆನ್ ಮಾಡೋದು ಇಲ್ಲ ಅವರೇ ನೋಡ್ಕೊಳ್ಳೋದು. ಸೊ ಹಾಗಾಗಿ ಹಂಗೆ ಕ್ಲೋಸ್ ಮಾಡಿ ಅಲ್ಲಿ ಇಟ್ಟುಬಿಡೋಣ. ಸೊ ನೆಕ್ಸ್ಟ್ ಒನ್ ಸ್ವಲ್ಪ ದೊಡ್ಡದಾಗಿ ಆರ್ಡರ್ ಮಾಡಿದ್ದಾರೆ. ಇದೇನು ಅಂತಂದರೆ, ಇದು ಮಸಾಜರ್, ಆ್ಯಕ್ಚುಲಿ ಎಲೆಕ್ಟ್ರಿಕ್ ಮಸಾಜರ್. ಸೊ ಇದು ಬಂದ್ಬಿಟ್ಟು ಸ್ಪೀಡ್ ರೆಗ್ಯುಲೇಟರ್ ಫಾರ್ ಈಸಿ ಕಂಟ್ರೋಲ್, ಸ್ಟ್ರಾಂಗ್ ಆ್ಯಂಡ್ ಸ್ಟಡಿ ಆ್ಯಂಡ್ 4 ರಿಪ್ಲೇಸ್ಮೆಂಟ್ ಮಸಾಜರ್ ಹೆಡ್. ಸೊ ಎರ್ಗೋನಾಮಿಕಲಿ ಡಿಸೈನ್ಡ್ ಹ್ಯಾಂಡ್ ಗ್ರಿಪ್. ಸೊ ಇದು ಆಲ್ಮೋಸ್ಟ್ ಮಸಾಜರ್ ಇದೆ. ಎಲ್ಲ ಥರ ಮಸಾಜ್ ಮಾಡ್ಕೋಬೋದು ಇದರಲ್ಲಿ. ಸೊ ಓಪನ್ ಮಾಡೋಣ, ಹೆಂಗಿದೆ ಅಂತ ನೋಡೋಣ. ನನಗೂ ಐಡಿಯಾ ಇಲ್ಲ, ಜಸ್ಟ್ ರಿವ್ಯೂಸ್ ಚೆಕ್ ಮಾಡಿದ್ದು ಮತ್ತು ಆರ್ಡರ್ ಮಾಡಿದ್ದು. ಕಾರ್ಡ್ ಕೊಟ್ಟಿದ್ದಾರೆ, ಇದ್ರದ್ದೇನೋ ಏನಿಲ್ಲ ಅದರಲ್ಲಿ, ಸುಮ್ಮನೆ ಪೇಪರ್ ಕೊಟ್ಟು ಕಳಿಸಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ಇದರಲ್ಲಿ ಇತ್ತು ಏನೋ ಗೊತ್ತಿಲ್ಲ, ನೋಡೋಣ.
ಇದರಲ್ಲಿ ಯೂಸರ್ ಮ್ಯಾನ್ಯಲ್ ಇದೆ ಹೆಂಗೆ ಯೂಸ್ ಮಾಡೋದು ಅಂತ. ಸೊ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಥರ ಇದೆ. ಇದು ಎಲೆಕ್ಟ್ರಿಕ್ಕು ಪ್ಲಗ್ ಮಾಡಿ ಇದನ್ನ ಆನ್ ಮಾಡೋದು. ಇಲ್ಲಿ ನಮಗೆ ಸೆಟ್ ಮಾಡ್ಕೋಬೋದು, ಆನ್ ಆಫ್ ಸೆಟ್ ಮಾಡಿಕೊಂಡು ಯಾವ ಲೆವೆಲ್ಗೆ. ಸೊ ಅವಾಗ ಇದು ರೊಟೇಟ್ ಆಗುತ್ತೆ. ರೊಟೇಟ್ ಆಗಿ ಹಿಂಗೆ ಮಸಾಜ್, ಏನಾದರೂ ನೋವಿತ್ತು ಅಂತಂದರೆ ಹಿಂಗೆ ಮಸಾಜ್ ಮಾಡ್ಕೋಬೋದು. ಮತ್ತು ಇದು ಅಷ್ಟೇ, ಇದು ಈ ಥರ ಮಸಾಜು. ಸೊ ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದಕ್ಕೆ. ಈ ಥರ ಇದು ಬೇಡ ಅಂತ ಹೇಳಿದ್ರೆ ಇದನ್ನು ಹಾಕ್ಕೊಂಡು ನಾವು ಮಸಾಜ್ ಮಾಡ್ಕೋಬೋದು. ಇದು ಇನ್ನೊಂದು ದಿನ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ನಾವು ಆ್ಯಕ್ಚುಲಿ ಯೂಸ್ ಮಾಡೋವಾಗ ನಾನು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಇದು ಸದ್ಯಕ್ಕೆ. ಸೊ ಇದು 2 ಇವಾಗ ಬಂದಿದೆ. ಮತ್ತು ಇದನ್ನು ಯೂಸ್ ಮಾಡೋದು ಎಲ್ಲ ನನ್ನ ಹಸ್ಬೆಂಡ್ ಬಂದು ಚೆಕ್ ಮಾಡ್ಕೊಳ್ತಾರೆ. ಹಾಗೆ ಇಟ್ಬಿಡೋಣ. ಪ್ಯಾಕ್ ಮಾಡಿ ಇನ್ನೊಂದು ಎಕ್ಸ್ಟ್ರಾ. ಸೊ ಇದು 2 ಬಂದಿದೆ ಈಗ ಸದ್ಯಕ್ಕೆ ಆರ್ಡರ್ ಮಾಡಿರೋದ್ರಲ್ಲಿ. ಇನ್ನೂ ಒಂದಷ್ಟು ಐಟಮ್ಸ್ ಬರಬೇಕು. ನನ್ನ ಗುಬ್ಬಿದು ಬರಬೇಕು, ನಂದು. ಸೊ ಗೈಸ್, ಇದಾಗಿತ್ತು ಪಾರ್ಸಲ್ಸ್. ಚೆಕ್ ಮಾಡಿದ್ವಿ, ಓಪನ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮುಂದಿಂದು ಗುಬ್ಬಿ ಹೇಳ್ತಾಳೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.